guys, welcome back to my YouTube channel Vlogs with Kriti. So we are back. Okay, ಇವತ್ತಿಂದ ತಿರ್ಗಾ ವ್ಲಾಗ್ಸ್ ಅಪ್ಲೋಡ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಆ್ಯಂಡ್ ನಾವು ಆ್ಯಕ್ಚುಲಿ ಕೇರಳಾಗೆ ಹೋಗ್ತಾ ಇದ್ದೀವಿ. ಅದರಿಂದ ನಮ್ಗೆ ಅನಿಸ್ತು ದಿಸ್ ಇಸ್ ದ ಬೆಸ್ಟ್ ಟೈಮ್. ಹಿಯರ್ ಇಸ್ ದ ಪರ್ಫೆಕ್ಟ್ ಟೈಮ್. ನಾವು ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋದ್ವಿ ಆ್ಯಂಡ್ ಈ ಮೂಮೆಂಟ್ನ ಕ್ಯಾಪ್ಚರ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಓಕೆ ಅದು ಡಿಸೈಡ್ ವಾಪಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ನ. ನಾವು ಕೇರಳಕ್ಕೆ ನಾಳೆ ಹೋಗ್ತಾ ಇದ್ದೀವಿ ಆ್ಯಂಡ್ ನಾಳೆ ನಾವು ನಮ್ಮದು ಫ್ಲೈಟ್ ಬಂದು ಮಾರ್ನಿಂಗ್ 8:40 ಇರೋದು. ಬಟ್ ಐ ಡೋಂಟ್ ನೋ ಏನಕ್ಕೆ ನಮ್ಮಪ್ಪ ಬೇಗ ಎದುರ್ಗಿ ಬೇಗ ರೆಡಿ ಆಗಿರಿ ಅಂತ ಹೇಳೋರೆ ಅಂತ ನೋಡೋಣ. ಏನು ನಾವೇನು ಕೇಳಿಲ್ಲ ಬಿಕಾಸ್ ನಮ್ಮಪ್ಪ ಹೇಳಿದ್ರು ಇಟ್ಸ್ ಅ ಸರ್ಪ್ರೈಸ್ ಅಂತ ಹೇಳಿದ್ರು. ಅದರಿಂದ ನಾವೇನು ಕೇಳಿಲ್ಲ. ಸೊ ನಾಳೆನೇ ನೋಡೋಣ. ಏನೋ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಜಸ್ಟ್ ನಾನು ಸೂಟ್ ಕೇಸ್ ಒಳಗಡೆ ಇಟ್ಕೋಬೇಕು. ಬಟ್ ಎಲ್ಲ ಸಡನ್ನಾಗಿ ಮಮ್ಮಿ ಹೇಳ್ತಾರೆ ಅದು ಮೆಡಿಸಿನ್ಸ್ ಎತ್ಕೊಂಡ ಅಂತೆಲ್ಲ ಫುಲ್ ಕನ್ಫ್ಯೂಸ್ ಆಗಿಬಿಡ್ತಿದೆ. ನಾವು ಆಯ್ತು ಇನ್ನು ಫಸ್ಟ್ ಇವ್ರದೆಲ್ಲ ಮಾಡಿಬಿಡೋಣ ಅಂತಂದ್ಬಿಟ್ಟು ನಾನು ಏನೇನೋ ಎಸೆನ್ಷಿಯಲ್ಸ್ ಎಲ್ಲ ಏನೇನಿದೆಯೋ ಅದನ್ನು ಪ್ಯಾಕ್ ಮಾಡಬೇಕು. ಅದಾದಮೇಲೆ ನಂದಕ್ಕೆ ಹೋಗೋಣ ಅಂತ ಪ್ಲ್ಯಾನು. ಆ್ಯಂಡ್ ಯಾ ಇಟ್ಸ್ ಅ ಫಸ್ಟ್ ಎವರ್ ಫ್ಲೈಟ್. ಅಮ್ಮ ಇವಾಗ 8 years ಅವ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂತ ಆ್ಯಕ್ಚುಲಿ ಹೋಗ್ತಿರೋದು. ಆ್ಯಂಡ್ ಈ ವಿಷಯ ಅವ್ನಿಗೆ ಗೊತ್ತಿಲ್ಲ ಆ್ಯಂಡ್ ಅವ್ನಿಗೆ ಇದೂ ಗೊತ್ತಿಲ್ಲ. ಅದು ನಾನು ವ್ಲಾಗ್ ತಿರ್ಗಾ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಅವ್ನು ಆ್ಯಕ್ಚುಲಿ ನನಗೆ ಬಂದು ಹೇಳ್ದ, ಕೃತಿ ನೀನು ಎಂದಕ್ಕೆ ಇವಾಗ ವ್ಲಾಗ್ಸ್ ಎಲ್ಲ ಮಾಡ್ತಿಲ್ಲ ಮಾಡು ಅಂತ ಹೇಳ್ದ. ಅದಕ್ಕೆ ನನ್ನ ತಮ್ಮ ಕೇಳ್ದಾನಂತ ಆಯ್ತು ಮಾಡೇ ಬಿಡೋಣ ಅಂತ ಅಂದ್ಬಿಟ್ಟು ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಆ್ಯಂಡ್ ಯಾ ಸೊ ಅವ್ನು ಬರ್ತಾರೆ ದಿವಸ ತೋರಿಸೋಣ ಅಂತ ದಟ್ ಐಮ್ ಡೂಯಿಂಗ್ ದ ಬ್ಲಾಗ್ ಅಂತ ಅವ್ನಿಗೆ ಸರ್ಪ್ರೈಸ್ ಕೊಡೋಣ ಅಂತ ಅವ್ನು ತುಂಬ ಖುಷಿ ಪಟ್ಟು ಹೇಳಿದಂತ ನಾನು ಮಾಡ್ತಿರೋದು ವೀಡಿಯೋ. ಅವ್ನು ನನ್ನ ಮೈಂಡ್ ಫುಲ್ ಚೇಂಜ್ ಮಾಡ್ದ, ಕೃತಿ ನೀನು ಮಾಡಲೇಬೇಕು ಅಂತ ಅದಕ್ಕೆ ಮಾಡೋಣ ಅಂತ ಅಂದ್ಬಿಟ್ಟು ನನ್ನ ತಮ್ಮ ತುಂಬ ಸಪೋರ್ಟಿವ್. ಎಲ್ಲ ಕೇಳ್ಕೊಂಡು ಬಂದ್ಬಿಡ್ತಾರೆ. ನಮ್ಮ ಅಕ್ಕ ಬ್ಲಾಗ್ ಮಾಡಿ ಕೇಳಿದ ತಕ್ಷಣ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಬ್ಲಾಗ್ ತಿರ್ಗಾ ಸ್ಟಾರ್ಟ್ ಮಾಡಿ. ಇವಾಗ ನಾನೆಲ್ಲ ಹೋಗ್ಬಿಟ್ಟು ಬ್ಯಾಕ್ ಮಾಡಬೇಕು. ಇವಾಗ ಆಲ್ರೆಡಿ 5 o'clock ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಯಾ ನಾನು ಬ್ರೇಸಸ್ ಹಾಕ್ಸ್ಕೊಂಡಿದ್ದೀನಿ ವಿಚ್ ಇನ್ನೇನು ಸ್ವಲ್ಪ 2-3 months ಅಲ್ಲಿ ತೆಗ್ಬಿಡ್ತೀನಿ. ಆ್ಯಂಡ್ ದೆನ್ ಮೈ ಕಿಡ್ಸ್ ವಿಲ್ ಬಿ ವೆರಿ ಪರ್ಫೆಕ್ಟ್. ಓಕೆ ಗೊತ್ತಿಲ್ಲ ಅದನ್ನ ಬಾಕ್ಸ್ ಸೆಟ್ ಮಾಡ್ತಾಯಿದ್ದೀನಿ ಅಂತ ಹೋಗ್ಬಿಟ್ಟು ಇವಾಗ ಅವ್ರಿಗೂ ಹೇಳೋಣ. ಅದು ಗೆಟ್ ಬ್ಯಾಕ್ ಅಂತ ಅವ್ರಿಗೂ ನೀವೆಲ್ಲರೂ ನನ್ನ ಹೇಗೆ ಸಪೋರ್ಟ್ ಮಾಡ್ತಿದ್ರು ಆ ಥರನೇ ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಸೊ ಯಾ ವಿ ಆರ್ ಬ್ಯಾಕ್ ಇನ್ ಬಿಸ್ನೆಸ್. ನಾವು ಇವಾಗ ಜಿರಾಫೆ ಅಂತ ಒಂದು ರೆಸ್ಟೋರೆಂಟಲ್ಲಿ ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಿಕಾಸ್ ಬೆಳಗ್ಗೆ ಏನೂ ತಿಂದಿರಲಿಲ್ಲ ಆ್ಯಂಡ್ ಲೇಟ್ ಆಗಿತ್ತು ಅಂತ ಅಂದ್ಬಿಟ್ಟು ತಿಂದ್ಬಿಟ್ಟು ಹೋಗೋಣ ಅಂತ ಪ್ಲ್ಯಾನ್. ಹೇಗೆ ಅನ್ನಿಸ್ತಿದೆ? ಫಸ್ಟ್ ಟೈಮ್ ಅಲ್ಲ ಇದು, ಹೇಗೆ ಅನ್ನಿಸ್ತಿದೆ? ಮಕ್ಕಳ ಜೊತೆ ತುಂಬ ಖುಷಿ. ಲಾಸ್ಟ್ ಟೈಮ್ ನಮ್ಮ ಅಮ್ಮ ನಮ್ಮನ್ನ ಬಿಟ್ಟೋಗಿದ್ರು. ಈ ಸಲ 3 ಜನ ಮಕ್ಕಳು ಬಂದಿದ್ದೀವಿ. ಜನ ಆರ್ ಯು ಎಕ್ಸೈಟೆಡ್? ವೈ ಆರ್ ವಿ ಗೋಯಿಂಗ್ ಬೈ ದ ವೇ ಟು ಕೇರಳ? ಸೊ ವಿ ಹ್ಯಾವ್ ಟು ಥ್ಯಾಂಕ್ ಯು ಜಾನು. ಬಿಕಾಸ್ ನಿನ್ನಿಂದ ನಾವು ಹೋಗ್ತಾ ಇರೋದು. ಅರ್ಷಿಗೆ ಇಷ್ಟು ದೋಸೆ ನೀನು ಖಾಲಿ ಮಾಡೋಕ್ಕಾಗುತ್ತೇನೆ? ವಾಟ್ ಐ ಗೆಸ್. Kashmiri something. Dad, which burger is this? Kashmiri bean and potato. ನಾನು ತಿನ್ನೋಕ್ಕಾಗಲ್ಲ ಅಂತ ನಮ್ಮಪ್ಪ ಇದನ್ನು ಹಾಫಾಗಿ ಕಟ್ ಮಾಡಿಕೊಟ್ಟಿರೋದು. ಆ್ಯಂಡ್ ಯು ಕ್ಯಾನ್ ಈಟ್ ಇಟ್. ಬಂದಿದೆಯಾ? ಅವ್ರದ್ದು ಬರ್ಗರ್ ಇನ್ನೂ ಅಲ್ಲೇ ಇದೆ. ಇವಾಗ ತಾನೇ ಕೊಟ್ಟಿರೋದು. Desi breakfast, country breakfast. Paratha, aloo paratha, curd and chana. ಆ್ಯಂಡ್ ಬೈ ದ ವೇ ನಮ್ಮ ಡ್ಯಾಡಿ ಹಾಕೊಂಡಿರೋ ಟಿ ಶರ್ಟ್ ನಾನು ಸೆಲೆಕ್ಟ್ ಮಾಡಿದ್ದು. ತುಂಬ ಚೆನ್ನಾಗಿದೆ ಅಲ್ಲ? ಓಕೆ ಯಾ ಬ್ಯಾಕ್ ಟು ದಿಸ್. ನೀನೆಂದಕ್ಕೆ ಬಂದು ನಂದು ತಿಂತಾ ಇದೆಯಾ? ಯಾಕಂದ್ರೆ ನಿನ್ನೆ ತುಂಬ ಇಷ್ಟ. ಅವಳದು ಬರ್ಗರ್ನ ಅವಳು ಅಲ್ಲೇ ಬಿಟ್ಬಿಟ್ಟು ನನ್ನ ಬರ್ಗರ್ ಬಂದು ತಿಂತಿದ್ದಾಳೆ ಅವಳು. ವೆರಿ ಬ್ಯಾಡ್. ಇವಾಗ ಮತ್ತೆ ಶುರು ಮಾಡ್ತೀನಿ ಮಮ್ಮಿ ಅಂತ್ಯ. ಸರಿ ಮಾಡಪ್ಪ ಅಂತ ಹೇಳ್ತಾರೆ. ನಾನಿವಾಗ ಮರ್ತೋಗ್ತಾ ಇದ್ದೀನಿ ಅದು ವೀಡಿಯೋ ಹಿಡಿಬೇಕಂತ. ಅದಾದಮೇಲೆ ಸಡನ್ನಾಗಿ ಹಾಕ್ಕೊಂಬಂತದ್ದು ಇಲ್ಲ ವೀಡಿಯೋ ಮಾಡ್ತಾಯಿದ್ದೀನಿ ಆಫ್ಟರ್ ಟೇಕ್ ವೀಡಿಯೋಸ್ ಅಂತ ಎಲ್ಲ. ಇವಾಗ ಟೈಮ್ ಬಂದುಬಿಟ್ಟು 7 o'clock. ನಾವು ನಮ್ಮದು ಫ್ಲೈಟ್ ಬಂದು 8:40 ಇರೋದು.
ಸ್ವಲ್ಪ ಬೇಗ ಬಂದಿದ್ದೀವಿ ನಾವು 5:30 ಹಂಗೇನೋ ಬಂದ್ರಿ ಬಿಕಾಸ್ ಡ್ಯಾಡಿಗೆಲ್ಲ ಇಲ್ಲೆಲ್ಲ ತೋರಿಸ್ಬೇಕಂತ ಪ್ಲ್ಯಾನ್ ಮಾಡಿದರು. ಅದರಿಂದ ಇಲ್ಲೆಲ್ಲ ತೋರಿಸೋಣ, ಅಲ್ಲಿ ಇಲ್ಲಿರೋದೆಲ್ಲ ತೋರಿಸ್ಬಿಟ್ಟು ಬಿಕಾಸ್ ಜಾಮ್ ಫಸ್ಟ್ ಟೈಮ್ ಫ್ಲೈಟ್ ಇದು, ಅದರಿಂದ ಎಲ್ಲ ತೋರಿಸೋಣ ಅವ್ರಿಗೆ. ಅದಾದಮೇಲೆ 8:40ಗೆ ಫ್ಲೈಟಲ್ಲಿ ಹೋಗೋಣ ಅಂತ ಅಂದು ಪ್ಲ್ಯಾನ್ ಮಾಡಿದ್ವಿ. ಇವಾಗ ಬಿಸಿಲು ಬಂದಿಲ್ಲ, ಇವಾಗಿಂದ ಫುಲ್ ಕತ್ಲಿತ್ತು. ಆ್ಯಂಡ್ ನನ್ನ ಮೆಹಂದಿ ಊರಲ್ಲಿ ಹಾಕ್ಕೊಂಡಿದ್ದು ನಾನು ಜಾತ್ರೆಗಂತ. ನನ್ನ ತಂಗಿಗೆ ತುಂಬ ನಿದ್ದೆ ಬರ್ತಿದ್ದೇನೆ. ಇವನೊಬ್ಬನಿಗೆ ಕೋಲ್ಡಲ್ಲಿ ಇರೋಕ್ಕಾಗುತ್ತಾ ಮಮ್ಮಿ ನಿನಗೆ? ನೋಡೋಣ ಇರೋಕ್ಕಾಗುತ್ತಾ ಇಲ್ಲ ಅಂತ. ನನ್ನ ತಂಗಿ ಆಲ್ರೆಡಿ ಒಂದು ಜಾಕೆಟು, ಇನ್ನೊಂದು ಜಾಕೆಟು, ಅದ್ರಲ್ಲಿ ಬೇರೆ ಫುಲ್ ಸ್ಲೀವ್ಸ್ದು, ಫುಲ್ ಪ್ಯಾಂಟು ಕೂಡ ಇನ್ನೂ ಒಳಗೆ ಚಳಿ ಅನಿಸ್ತಿದೆ. I'll show this to your friends, wait. I won't take photos of you, I'm telling you. ಈ ಫ್ರೆಂಡ್ಸ್ ಎಲ್ಲರಿಗೂ ತೋರಿಸ್ತೀನಿ, ನಾನು ಇದೆಲ್ಲ ಕಳಿಸ್ತೀನಿ. ತಿರ್ಗಾ ಮಲ್ಕೊಂತಳು ಇವಳು, ಯಾವ ಇವಳು ನೋಡಿ ಹೆಂಗೆ ಮಲ್ಕೊಂತವಳು. ಅಲ್ಲಿ ಫುಲ್ ಸ್ಟೈಲಾಗಿ ಒಂದು ಮೇಲೆ ಒಂದು ಹಾಕ್ಕೊಂಡು ಎಲ್ಲ ಕರೆಕ್ಟಾಗಿ ಸಕ್ಕದಾಗಿ ಕೂತ್ಕೊಂಡವಳು. ಅಂದರೆ ಯಾರಿಗೂ ಗೊತ್ತಾಗ್ಬಾರ್ದು. ಈ ಕಡೆ ತಿರುಗಿ ನೋಡಿದ್ರೆ ಅವಳೇನೋ ಅಲ್ಲಿ ಜಾನ ಜೊತೆ ಫೋನ್ ನೋಡ್ತಾವಳು ಅಂತ ಅನಿಸುತ್ತೆ, ಬಟ್ ಆ್ಯಕ್ಚುಲಿ ಅವಳು ಮಲ್ಕೊಂಡವಳೆ. It's 8:02. ನಾವಿವಾಗ ಕೊಚ್ಚಿನ್ ಏರ್ಪೋರ್ಟಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಅದು ಆಲ್ಮೋಸ್ಟ್ 1.5 hour ಫ್ಲೈಟ್ ಇತ್ತು. ನಾವು ಇವಾಗ ಅಲ್ಲಿ ಹೋಗ್ಬಿಟ್ಟು ಅದಾದಮೇಲೆ ನಾವು ನಮ್ಮ ರೂಮ್ಸ್ಗೆ ಹೋಗ್ತೀವಿ. ನಾವಿವಾಗ ರೀಚ್ ಆಗಿದ್ದೀವಿ. ರೀಚ್ ಆಗಿದ್ದು ನಾವು 9:30 ಅಲ್ಲಿ 9:45 9:50 ಹಂಗೆ ರೀಚ್ ಆದ್ವಿ. ಜಾನು, ಆರ್ ಯು ಹ್ಯಾಪಿ? ಇವಾಗ ಏರ್ಪೋರ್ಟಿಂದ ಆಚೆಗೆ ಹೋಗ್ತಾ ಇದ್ದೀವಿ. ನನಗೆ ಗೊತ್ತಿಲ್ಲ ಏನು ಪ್ಲ್ಯಾನ್ಸು ಏನಂತ. ನಮ್ಮಪ್ಪ ನಮಗೆ ಏನೂ ಹೇಳಿಲ್ಲ. ಮಮ್ಮಿಗೆ ಹೇಳಿರ್ತಾರೆ, ಬಟ್ ನಮಗೆ ಏನು ಅಂದರೆ ಏನೂ ಹೇಳಿಲ್ಲ. ಎಲ್ಲ ಸರ್ಪ್ರೈಸ್ ಕೊಡೋಣ ಅಂತ ಏನಂದರೆ ಏನೂ ಹೇಳಿಲ್ಲ. ವಾವ್, ನೈಸ್ ಸ್ಮೆಲ್. ನನ್ನ ಬ್ಯಾಗು ಆ್ಯಕ್ಚುಲಿ ಒಂದು ಔಟ್ಫಿಟ್ ಜೊತೆ ಮ್ಯಾಚಿಂಗ್.
ಫ್ಲೈಟಿಂದ ಇಲ್ದಾದ್ಮೇಲೆ ನಾವು ಇವಾಗ ಮುನ್ನಾರ್ ಹಿಲ್ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಮುನ್ನಾರ್ ಗೋಲ್ಡನ್ ಪ್ಯಾಲೇಸ್ ಅಂತ ಒಂದು ಹೋಟೆಲಲ್ಲಿ ಸ್ಟೇ ಮಾಡ್ತಾ ಇದ್ದೀವಿ. ಇದು ಬೆಳಗ್ಗೆ ಆಲ್ಮೋಸ್ಟ್ 10 o'clock ಆಗಿತ್ತು. ಅದರಿಂದ ನಾವು ಅಂದ್ಕೊಂಡ್ರಿ ಫಸ್ಟು ಬ್ರೇಕ್ಫಾಸ್ಟ್ ಎಲ್ಲ ತಿಂದ್ಬಿಟ್ಟು ಅದಾದಮೇಲೆ ಹೋಗೋಣ ಅಂತ. ಆನ್ ದ ವೇ ನಮಗೆ ಸ್ಪೈಸ್ ಗಾರ್ಡನ್ ಅಂತ ಒಂದು ಜಾಗ ಸಿಕ್ತು. ಅದರಲ್ಲೆಲ್ಲ ತುಂಬ ಡಿಫ್ರೆಂಟ್ ಟೈಪ್ ಆಫ್ ಸ್ಪೈಸಸ್ ಎಲ್ಲ ಇತ್ತು. ಅದನ್ನು ನಾವು ವಿಸಿಟ್ ಮಾಡಿಬಿಟ್ಟು ಅದಾದಮೇಲೆ ನಾವು ಹೋಟೆಲ್ಗೆ ಇವಾಗ ತಾನೇ ನಾವು ನಮ್ಮ ರೂಮಿಗೆ ರೀಚ್ ಆಗಿದ್ದೀವಿ. ಬರೀ ಪಾಟಿ ಮಾತ್ರ ಈ ರೂಮಲ್ಲಿ ಇರೋದು. ಮಮ್ಮಿ ಡ್ಯಾಡಿ ಪಕ್ಕದ ರೂಮಲ್ಲಿದ್ದಾರೆ. ಈ ಫುಲ್ ರೂಮ್ ನಮಗೆ ತುಂಬ ಚೆನ್ನಾಗಿದೆ. ಈ ರೂಮು ನನಗಂತೂ ತುಂಬ ಇಷ್ಟ ಆಯಿತು. ನಾವು 3:30 ರೀಚ್ ಆದ್ವಿ. ನಾವು 3:30 ರೀಚ್ ಆದ್ವಿ ನಾವು. ಇನ್ನು ನಾವು ಲಂಚ್ ಇನ್ನೂ ತಿಂದಿಲ್ಲ. ಬ್ರೇಕ್ಫಾಸ್ಟು 10:30 9:30 ಹಂಗೇನೋ ತಿಂತೀವಿ ನಾವು. ಸೊ ಅದಕ್ಕೆ ಇನ್ನು ಲಂಚ್ ತಿನ್ನಬೇಕು. ಲಂಚ್ ತಿನ್ನೋಕ್ಕಂತ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇವಾಗ ಡ್ಯಾಡ್ ವಾಸ್ ಲೈಕ್ ಸ್ವಲ್ಪ ರೆಸ್ಟ್ ಎಲ್ಲ ತೊಗೊಂಬಿಡಿ, ತುಂಬ ಟಯರ್ಡ್ ಆಗಿದ್ರಿ, ಗಾಡ್ ಸೆಕ್ಷನ್ ಎಲ್ಲ ಬರೀತಿ, ತುಂಬ ಟಯರ್ಡ್ ಆಗಿದ್ರಿ. ಅದಕ್ಕೆ ಡ್ಯಾಡಿ ಹೇಳಿದ್ರು ಸ್ವಲ್ಪ ರೆಸ್ಟ್ ತೊಗೊಳ್ಳಿ, ಅದಾದಮೇಲೆ ಊಟ ತಿನ್ನೋಕ್ಕೆ ಹೋಗೋಣ ಅಂತ. ಆ್ಯಂಡ್ ಫಸ್ಟ್ ಬನ್ನಿ ನಾನು ನಿಮಗೆ ನಂದು ರೂಮ್ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಬನ್ನಿ. ಸೊ ಎಂಟರ್ ಆಗಿದ ತಕ್ಷಣ ಇಲ್ಲಿ ವಾಶ್ರೂಮ್ ಇದೆ, ಕಬೋರ್ಡ್, ಆ್ಯಂಡ್ ದೆನ್ ಹೋಗ್ತಾ ಇಲ್ಲ ನಮ್ಮ ಸುಟ್ಕೇಸ್ ಹಾಕಿದ್ದೀವಿ. ಇದು ಬಂದು ಪೆಟ್. ಆ್ಯಂಡ್ ಇಲ್ಲಿ ಜಾನಫ್. ಹಾಯ್ ಜಾನಫ್. ಇಕ್ಕಲಿ ಸ್ವಲ್ಪ ತಣ್ಣೀರು ಹಾಕೋ, ಜಾಸ್ತಿ ಬಿಸಿದೆ. ವಿ ಹ್ಯಾವ್ ಅ ಟಿವಿ ಹಿಯರ್. ಆ್ಯಂಡ್ ಇಲ್ಲಿ ಒಂದು ದೊಡ್ಡ ಮಿರರ್ ಇದೆ. ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಈ ಮಿರರ್ ತುಂಬ ಚೆನ್ನಾಗಿದೆ ಮಿರರು. ಆ್ಯಂಡ್ ಇವಾಗ ದಿಸ್ ಬ್ಯೂಟಿಫುಲ್ ವ್ಯೂ, ವೆರಿ ಸೋ ಬ್ಯೂಟಿಫುಲ್ ವ್ಯೂ. ಮಳೆ ಬರ್ತಿದೆ, ಹನಿ ಬರ್ತಿದೆ. ಬಟ್ ಲುಕ್ ಎಟ್ ದ ವ್ಯೂ, ಸಖತ್ತಾಗಿದೆ ವ್ಯೂ. ನನಗಂತೂ ವ್ಯೂ ತುಂಬ ಇಷ್ಟ ಆಯಿತು. ಇವಾಗ ನಂಗೆ ಅರ್ಥ ಆಯಿತು ಏನಕ್ಕೆ ಕೇರಳನ ಗಾಡ್ಸ್ ಓನ್ ಕಂಟ್ರಿ ಅಂತ ಹೇಳೋದಂತ. ಬರೀ ನೋಡಿ ದೂರಕ್ಕೂ ಬರೀ ಗ್ರೀನರಿ, ತುಂಬ ಚೆನ್ನಾಗಿದೆ. ಇದು ಸೋ ಪೀಸ್ಫುಲ್ ಆಗಿದೆ, ತುಂಬ ಚೆನ್ನಾಗಿದೆ. ನನಗಂತೂ ಈ ಏರಿಯಾ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ಇದು ಏನು ಸೌಂಡ್ ಬರ್ತಿಲ್ಲ, ಏನೂ ಇಲ್ಲ, ತುಂಬ ಸಖತ್ತಾಗಿದೆ ಇದು. ಆ್ಯಂಡ್ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಅದಕ್ಕೆ ನಾವು ಆಮೇಲೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಇವಾಗ ಮಳೆ ಬರೋಂಗಿದೆ. ವಾವ್, new room. Welcome to Kerala. Yes, welcome to Kerala. ನಾನಿನ್ನ ನಂದು ಫಿಟ್ ಚೆಕ್ಕೆ ಕೊಟ್ಟಿರಲಿಲ್ಲ. ಬಿಕಾಸ್ ಬೆಳಗ್ಗೆ ಲೇಟಾಗಿ ಹೋಯ್ತು, ಬೇಗ ರೆಡಿ ಆಗಿಬಿಟ್ಟೆಲ್ಲ ಬಂದುಬಿಡ್ರಿ. ಫಿಟ್ ಚೆಕ್ಕೆ ಕೊಟ್ಟಿಲ್ಲ. ಇದು ಬಂದು ನಾನು ಈ ಟಾಪ್ ಹಾಕ್ಕೊಂಡಿದ್ದೆ ಆ್ಯಂಡ್ ದಿಸ್ ಪ್ಯಾಂಟ್. ಇವತ್ತಂತೂ ನಾನು ತುಂಬ ಸಿಂಪಲ್ ಆಗಿರೋ ಔಟ್ಫಿಟ್ ಚೂಸ್ ಮಾಡಿದ್ದೆ. ಬಿಕಾಸ್ ಫ್ಲೈಟಲ್ಲಿ ಹೋಗಬೇಕಾಗಿತ್ತು. ಆ್ಯಂಡ್ ದೆನ್ ಇವತ್ತೇನು ಅಷ್ಟೊಂದು ಇರಲಿಲ್ಲ. ಸುಮ್ಮನೆ ಇಲ್ಲಿ ಮುನ್ನಾರ್ ಬರಬೇಕಾಯಿತು. ಹೂ ಇಸ್ ದಟ್ ಬ್ರೋ? ಸೊ ಅದಕ್ಕೆ ನಾನು ಇವತ್ತು ತುಂಬ ಸಿಂಪಲಾಗಿರೋ ಡ್ರೆಸ್ ಹಾಕ್ಕೊಂಡಿದ್ದೆ. ಓಕೆ, ಡ್ಯಾಡಿ ನಮಗೇನು ಪ್ಲ್ಯಾನ್ಸ್ ಇರಲಿಲ್ಲ. ಒಂದೇ ವಿಷಯ ಹೇಳಿದಂದರೆ ನಾಳೆ ಬೆಳಗ್ಗೆ ನಾವು 5:30ಗೆ ಎದೊಳ್ಬೇಕು. 5:30ಗೋ 6:30ಗೋ ಎದೊಳ್ಬೇಕಂತ ನಮ್ಮ ಅಪ್ಪ ಹೇಳಿದ್ರು. 5:30ಗೆ ನಾವು ರೆಡಿ ಆಗಿರ್ಬೇಕಂತ ಹೇಳಿದ್ರು ನಮ್ಮಪ್ಪ. ಗೊತ್ತಿಲ್ಲ ನಾಳೆ ಏನು ಪ್ಲ್ಯಾನ್ಸ್ ಅಂತ. ಇವತ್ತಂದ್ರೆ ನಾನು ತುಂಬ ಸಿಂಪಲಾಗಿರೋ ಔಟ್ಫಿಟ್ ಇಟ್ಕೊಂಡಿದ್ದೆ. ನಾನು ಸಿಂಪಲಾಗಿ ಇಟ್ಕೊಂಡ ಅಂತ ಪ್ಲ್ಯಾನು. ಬಿಕಾಸ್ ನಾಳೆ ಐ ಗೆಸ್ ಅಷ್ಟೇನು ಇರೋಲ್ಲ ಅಂತ. ವಿ ಆರ್ ಜಸ್ಟ್ ಗೋಯಿಂಗ್ ಇಲ್ಲಿ ಸ್ವಲ್ಪ ಎಲ್ಲ ಸುತ್ತಾಡೋಣ ಅಂತ ಅಷ್ಟೇ ಪ್ಲ್ಯಾನ್ಸ್ ಇರೋದು ನಾಳೆಗೆ. ಅದರಿಂದ ನಾಳೆನೂ ಸಿಂಪಲಾಗಿರೋದು. ಒನ್ ಟಾಪ್ ಆ್ಯಂಡ್ ಒನ್ ಜೀನ್ಸ್ ಅಲ್ವೇರ್, ದಟ್ಸ್ ಆಲ್ ಅಷ್ಟೇ. ಆ್ಯಂಡ್ ಇವಾಗ ನಾವು ಚೇಂಜ್ ಆಗಿ ದೆನ್ ವಿಲ್ ಸ್ಲೀಪ್. ಓಕೆ ಓಕೆ ಆಡಿಯೋ ಶಲ್ ವಿ ಡೂ ಒಂದು ರೀಲ್ ಮಾಡೋಣ. ಒಂದು ರೀಲ್ ಮಾಡಿಬಿಟ್ಟು ಅದಾದಮೇಲೆ ಮಾಡ್ಕೊಳ್ಳೋಣ. ಓಕೆ ಪಪ್ಪು, ಮೈ ಬೇಬಿ, ಮೈ ಜಾನು. ಐ ಲವ್ ದಿಸ್ ವ್ಯೂ, ತುಂಬ ಚೆನ್ನಾಗಿದೆ. ನನಗಂತೂ ನನ್ನ ರೂಮಲ್ಲಿ ಯಾವಾಗಲೂ ಈ ಥರ ಬಾಲ್ಕನಿ ಇರಬೇಕು. ಆ್ಯಂಡ್ ಈ ಬಾಲ್ಕನಿಯಲ್ಲಿ ಈ ಥರ ವ್ಯೂ ಇರಬೇಕಂದ್ರೆ ನಂಗೆ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ಮತ್ತೆ ಹೋಗ್ತಾ ಇದ್ದೀನಿ. ಅದು ನಾನು ವೀಡಿಯೋ ಹಿಡಿಯಬೇಕಂತ ಪ್ಲಾನ್ ಮಾಡಿದ್ದೀನಿ. ಅದರಿಂದ ಇನ್ನೂ ಸ್ವಲ್ಪ ಹ್ಯಾಬಿಟ್ ಥರ ಬಂದಿಲ್ಲ. ಅದು ಎಲ್ಲ ಕ್ಯಾಪ್ಚರ್ ಮಾಡಬೇಕು ಅಂತೆಲ್ಲ. ಅದರಿಂದ ಆಮೇಲೆ ಹಾಕಾಗುತ್ತೆ. ಇಲ್ಲ ಹಿಡಿಬೇಕು ವೀಡಿಯೋ ಅಂತೆಲ್ಲ ಅಂದ್ಬಿಟ್ಟು ಇಲ್ಲ, ಅದು ಎಷ್ಟೊಂದು ದಿವಸ ಆದ್ಮೇಲೆ ಮಾಡ್ತಿದ್ದೀನಿ ಯೂಟ್ಯೂಬ್ನ. ಐ ಹೋಪ್ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ನನ್ನ ಅಂತ. ಆ್ಯಂಡ್ ನನಗನ್ನಿಸ್ತು ಇದು ಬಂದು ಒಂದು ಬೆಸ್ಟ್ ಟೈಮ್ ವಿಡಿಯೋ ಮಾಡೋಕ್ಕೆ ಅಂತ. ಬಿಕಾಸ್ ಆಫ್ಟರ್ ಲಾಂಗ್ ಟೈಮ್ ನಾವು ಈ ಥರ ಎಲ್ಲ ಬಂದಿರೋದು. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾವು ಫ್ಲೈಟಲ್ಲಿ ಹೋಗಿದ್ದು. ಫಾರ್ ದ ವೆರಿ ಫಸ್ಟ್ ಟೈಮ್ ನಾವು ಫ್ಲೈಟಲ್ಲಿ ಹೋಗಿದ್ದು. ಅದರಿಂದ ತುಂಬ ಚೆನ್ನಾಗಿದೆ ಇದು ಫ್ಲೈಟ್ ಜರ್ನಿ ಅಂತೂ. ವಾವ್, ಅಮೇಝಿಂಗ್, ತುಂಬ ಚೆನ್ನಾಗಿದ್ದು. ಸ್ವಲ್ಪ ಲೈಕ್ ಅಂದ್ಕೊಂಡೆ ಏನಾದರೂ ಲೈಕ್ ಡಿಜಿ ಟೈಪ್ ಏನೋ ಆಗ್ಬೋದು ಅಂತ. ಬಟ್ ಏನೂ ಆಗಿಲ್ಲ, ತುಂಬ ಆರಾಮಾಗಿತ್ತು, ತುಂಬ ಚೆನ್ನಾಗಿತ್ತು. ತುಂಬ ಇದು ಎಲ್ಲ ತುಂಬ ಖುಷಿ ಆಯಿತು. ಜೊತೆಲಿ ಬಂದ್ರಿ ನನ್ನ ತಮ್ಮ ನಮ್ಮ ಜೊತೆನೇ ತುಂಬ ಬೇಗ ದೊಡ್ಡವನಾಗ್ತಾವನೆ. ನಮ್ಮ ಜೊತೆನೇ ಇದ್ದ. ಇವಾಗಲೂ ನಮ್ಮ ಜೊತೆನೇ ನಮ್ಮ ರೂಮಲ್ಲೇ ಮಲ್ಕೊತಿದ್ದಾನೆ. ಫಸ್ಟ್ ಅಂತೂ ಅಳ್ತಿದ್ದ ನನ್ನ ತಮ್ಮ. ನಮ್ಮ ಜೊತೆ ಬರೋಕ್ಕೂ ಅಳ್ತಿದ್ದ ತುಂಬ. ಮಮ್ಮಿ ಡ್ಯಾಡಿ ಬಿಟ್ಟು ಎಲ್ಲಿಗೂ ಬರ್ತಿರ್ಲಿಲ್ಲ. ನಮ್ಮ ರೂಮಲ್ಲಿ ಮಲ್ಕೊಳಕ್ಕೂ ಬರ್ತಿರ್ಲಿಲ್ಲ. ಇವಾಗ ನನ್ನ ತಮ್ಮ ದೊಡ್ಡವನಾಗೋ ನಮ್ಮ ಜೊತೆನೇ ಮಲ್ಕೊಂತಾನೆ, ನಮ್ಮ ಜೊತೆನೇ ಇರ್ತಾನೆ. ನನ್ನ ತಮ್ಮ ಬೇಗ ದೊಡ್ಡವನಾಗ್ತಾವ. ಬೇಜಾರು ಆಗ್ತಿದೆ, ಬಟ್ ಖುಷಿನೂ ಇದೆ. ಅದು ಇದೆ ಅಂತ ನಾನು ಅಮ್ಮಗೆ ಹೇಳ್ತಾರೆ, ಏನಕ್ಕೆ ಇಷ್ಟು ಮುತ್ತಿಕ್ತೀಯ ಅವನಿಗೆ ಅಂತ. ಅವನೇನು ದೊಡ್ಡವನಾದ್ಮೇಲೆ ಅವ್ನು ಮುತ್ತಿಕ್ಸ್ಕೊಳಲ್ಲ ಅನ್ಕೆ. ಅದಕ್ಕೆ ಇವಾಗ ಎಷ್ಟು ಆಗುತ್ತೋ ಅಷ್ಟು ಮುತ್ತಿಕ್ ಬಿಡೋಣ. ಅದಾದ್ಮೇಲೆ ದೊಡ್ಡವನಾದ್ಮೇಲೆ ಅವನೇ ಹೇಳ್ತಾನೆ ಕೃತಿ ಮುತ್ತಿಕ್ ಬಿಡ ಅಂತ. ಅದರಿಂದ ಇವಾಗ ಮುತ್ತಿಕ್ ಬಿಡೋಣ.
ಎನಿವೇಸ್ ಮೇಲಿಂದ ಇದೇ ಥರ ಬ್ಲಾಗ್ಸ್ ಎಲ್ಲ ಬರುತ್ತೆ, ಸ್ವಲ್ಪ ಡಿಫ್ರೆಂಟ್ ಕಾಂಟೆಂಟ್ ಎಲ್ಲ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಇವಾಗಂತೂ ಈ ಕೇರಳದು ಐ ಗೆಸ್ ಒಂದು ದಿವಸದ ಒಂದೇ ವಿಡಿಯೋ ಹಾಕೋಣ ಅಂತ, ಬಿಕಾಸ್ ತುಂಬ ಒನ್ ಡೇಲಿ ತುಂಬ ಜಾಸ್ತಿ ಎಕ್ಸ್ಪ್ಲೋರಿಂಗ್ ಎಲ್ಲ ಮಾಡ್ತಾ ಇದ್ದೀವಿ, ಟ್ರಾವೆಲಿಂಗ್ ಎಲ್ಲ ಮಾಡ್ತಾ ಇದ್ದೀವಿ. ಅದರಿಂದ ಮೇ ಬಿ ಒಂದು ದಿವಸದ್ದು ಒಂದು ಬ್ಲಾಗ್ ಥರ ಮಾಡ್ತೀನಿ. ಇಡೀ ಕೇರಳ ಟ್ರಿಪ್ದು ಆಗಲ್ಲ ನನಗೆ ಒಂದೇ ಬ್ಲಾಗಲ್ಲಿ ಫಿಟ್ ಮಾಡಿ ಹಾಕೋಕ್ಕೆ, ಅದರಿಂದ ಒಂದು ದಿವಸದ್ದು ಒಂದು ಬ್ಲಾಗಲ್ಲಿ ಫಿನಿಶ್ ಮಾಡ್ತೀನಿ. ಆ್ಯಂಡ್ ಯಾ, ಇದೇ ಥರ ಎಲ್ಲ ವೀಡಿಯೋಸ್ ಬರ್ತಾ ಇರುತ್ತೆ ಆ್ಯಂಡ್ ಸಪೋರ್ಟ್ ಮಾಡಿ. ಆ್ಯಂಡ್ ದಿಸ್ ವ್ಯೂ ಹ್ಯಾಸ್ ಮೈ ಹೋಲ್ ಹಾರ್ಟ್. ಓಕೆ, ಇವಾಗ ಚೇಂಜ್ ಎಲ್ಲ ಮಾಡಿಬಿಟ್ಟು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಸ್ವಲ್ಪ ಮಲ್ಕೊಳ್ಳೋಣ, ಬಿಕಾಸ್ ತುಂಬ ಟೈರ್ಡ್ ಆಗಿಬಿಟ್ಟಿದ್ದೀವಿ ನಾವು. ಅದಾದಮೇಲೆ ಗೆದ್ಬಿಟ್ಟು ಫಿಲ್ಕು. ಬೆಳಗ್ಗೆ ಬ್ರೇಕ್ಫಾಸ್ಟು ಮತ್ತು ರಾತ್ರಿ ಡಿನ್ನರ್ ನಮ್ಮ ಹೋಟೆಲಲ್ಲೇ ಪ್ರೊವೈಡ್ ಮಾಡ್ತಿದ್ರು, ಅದರಿಂದ ನಾವು ರಾತ್ರಿ ನಮ್ಮ ಹೋಟೆಲಲ್ಲೇ ತಿಂದ್ವಿ. ಡಿನ್ನರ್ ಎಲ್ಲ ತಿಂದಾದ್ಮೇಲೆ ನಾವು ಆ್ಯಕ್ಚುಲಿ ಏನೂ ಹೋಟೆಲ್ನ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ, ಅದರಿಂದ ಅಂದ್ಕೊಂಡ್ರಿ ಎಲ್ಲೋ ಹೋಗ್ಬಿಟ್ಟು ಸ್ವಲ್ಪ ಹೋಟೆಲಲ್ಲಿ ಏನೇನಿದೆ ಅಂತೆಲ್ಲ ನೋಡೋಣ ಅಂತ. ಅದಾದಮೇಲೆ ಗೊತ್ತಾಯಿತು ಸ್ವಿಮ್ಮಿಂಗ್ ಪೂಲ್ ಎಲ್ಲನೂ ಇದೆ ಆ್ಯಂಡ್ ಗ್ರೌಂಡ್ ಫ್ಲೋರಲ್ಲಿ ಬೋಟ್ ಗೇಮ್ಸ್ ಎಲ್ಲನೂ ಇದೆ ಅಂತ ಅಂದ್ಬಿಟ್ಟು ನೋಡೋಕ್ಕಂತ ಹೋದ್ವಿ. ನಮ್ದು ರೂಮ್ ಅಲ್ಲೆಲ್ಲ ಇದೆಯಲ್ಲ, ಎಲ್ಲಿರೋದು ನಮ್ಮ ರೂಮ್? ಅಲ್ಲೆಲ್ಲ ಇದೆ ನಮ್ಮ ರೂಮ್. Hi guys, welcome back to my YouTube channel, Vlogs with Janaki. ವಾಟ್ ಇಸ್ ದಿಸ್? ಓಕೆ, ನಾವು ಇವಾಗ ತಾನೇ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ ಆ್ಯಂಡ್ ನಾವು ಚೇಂಜ್ ಎಲ್ಲ ಮಾಡಿದ್ದೀವಿ. 3 ಜನ ಮಾಡ್ಕೊಂಡು ನಾನು ನಾಳೆ ಡ್ಯಾಡಿ ಹೇಳೋದು 5:30 ಹಂಗೆ ಸಫಾರಿಗೆ ಹೋಗ್ಬೇಕಂತ ನಾವು ಸಫಾರಿಗೆ ಹೋಗ್ತೀವಿ. ಹೇಳೋದು. ಈ ಥರ ಎಲ್ಲ ಇಟ್ಕೊಂಡ್ಬಿಡೋಣ, ಅವಾಗ ಈ ಸೂಟ್ ಕೇಸ್ ಎಲ್ಲ ಓಪನ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನನ್ನ ತಂದು ಪ್ಲಾನ್ ಜಾನವ್ನದು ಆ್ಯಂಡ್ ಹರ್ಷಿಕಾದು. ತುಂಬ ಚೆನ್ನಾಗಿದೆ. ಇವಾಗ ಲೈಟ್ ಎಲ್ಲ ಆನ್ ಮಾಡಿದ್ದಾರೆ, ಸಕ್ಕತ್ತಾಗಿದೆ. ನಾವು ಸ್ವಿಮ್ಮಿಂಗ್ ಪೂಲ್ ಹೋಗ್ಬೇಕಾಗಿತ್ತು, ಬಟ್ ಇವತ್ತು ತುಂಬ ಟಯರ್ಡ್ ಆಗಿಬಿಟ್ಟಿದ್ರಿ. ಕಾಲೇ ನಿದ್ದೆನೂ ಬಂದಿಲ್ಲ ಕರೆಕ್ಟಾಗಿ, ಅದರಿಂದ ಚೇಂಜ್ ಎಲ್ಲ ಮಾಡಿದ್ದು. ಅದಕ್ಕೆ ನಾವು ನಾಳೆ ಪ್ಲ್ಯಾನ್ ಮಾಡಿದ್ವಿ. ಐ ಗೈಸ್ ರೆಡಿ? ಐ ಗೈಸ್ ರೆಡಿ? ಸ್ಪೈಸ್ ಗಾರ್ಡನ್ ಇದೆ ಹಾಕಾಯ್ತೆ ನಿಮಗೆ ಅಟ್ ದ ಸೇಮ್ ಟೈಮ್ 10 3 ಇಫ್ ಯು ನೋ, ನಿಂಗೆ ಗೊತ್ತಂದ್ರೆ ಹೇಳು, ಇಲ್ಲಾಂದ್ರೆ ಬಿಡು. ನನ್ಗೆ ಗೊತ್ತಂದ್ರೆ ನಿನಗೂ ಗೊತ್ತಿರ್ಬೇಕು. ಸ್ಪೈಸ್ ಗಾರ್ಡನ್, ಥಿಂಕ್ ಅಬೌಟ್ ಇಟ್. ಸ್ಪೈಸ್ ಗಾರ್ಡನ್ 3 2 1 ಜಸ್ಟ್ ಅಂಡ್ ಮ್ಯಾಜಿಕ್.
ನನಗೆ ಹರ್ಷಿಕಾಗೆ ಡಿಸ್ಟೆಂಟ್ ಮ್ಯಾಜಿಕ್ ಅಂತ ತುಂಬ ಇಷ್ಟ. ನಾವು ಚಿಕ್ಕದಿಂದ ನೋಡ್ತಿದ್ವಿ. ನೋಡ್ತಿದ್ವಿ. ಇವಾಗಲೂ ನೋಡ್ತೀವಿ ಒಂದೊಂದ್ಸಲ ಸೀರೀಸ್. 2-3 ಸಲ ನೋಡಿದ್ರು ನಮ್ಗೆ ಯಾವತ್ತೂ ಬೋರ್ ಅನ್ಸಿಲ್ಲ. ಅದಕ್ಕೆ ಸ್ಪೈಸ್ ಗಾರ್ಡನ್ ಯಾರೇ ನೋಡಿಲ್ಲ ಅದನ್ನ ನೀವು ನೋಡಿ ಒಂದ್ಸಲ, ತುಂಬ ಚೆನ್ನಾಗಿದೆ. ನೆಟ್ಫ್ಲಿಕ್ಸ್ ಅಲ್ಲಿ ಮತ್ತೆ Prime Prime Video, Video ಅಲ್ಲಿ ಇದೆ. ತುಂಬ ಚೆನ್ನಾಗಿದೆ. ಅದಕ್ಕೆ ನಮ್ಮ ಸ್ಪೈಸ್ ಗಾರ್ಡನ್ ಅಂದ ತಕ್ಷಣ ನಂಗೆ ಗೊತ್ತಾಗಿ ಬಂದಿದ್ದು. ಓಕೆ, ಇವತ್ತು ನಾವು ಆ್ಯಕ್ಚುಲಿ ಅಷ್ಟೇನು ಮಾಡಿಲ್ಲ. ಇವತ್ತು ಬರೀ ನಾವು ಏರ್ಪೋರ್ಟಿಂದ ಬಂದ್ರಿ ಕೊಚ್ಚಿಗೆ. ಆ್ಯಂಡ್ ದೆನ್ ಮುನ್ನಾರ್ಗೆ ಬಂದ್ರಿ. ಮುನ್ನಾರ್ಗೆ ಬರೋದು 1-2-3 hours ಆಯಿತು. ತುಂಬ ಟೈರಿಂಗ್ ಆಗಿತ್ತು ಕಾರಲ್ಲಿ ಬಂದಿದ್ರಲ್ಲ ಅದರಿಂದ. ಆ್ಯಂಡ್ ಪ್ಲಸ್ ಸಾಂಗ್ಸ್ ಬೇರೆ ಇರಲಿಲ್ಲ. But we came at Toyota car, but it was no screen was there. ಆ್ಯಂಡ್ ದೆನ್ ಜಾನು ನಾವು ಇದು ಸ್ಪೈಸ್ ಗಾರ್ಡನ್ ಹೋದ್ರಲ್ಲ, ಏನೇನು ಮಾಡಿದ್ವಿ ನಾವು, ಏನೇನು ನೋಡಿದ್ವಿ? We saw chocolate tree. ನಾವು ಚಾಕ್ಲೇಟ್ ಟ್ರೀ ನೋಡಿದ್ವಿ, ವೆನಿಲಾ ಟ್ರೀ ನೋಡಿದ್ವಿ, ಆಮೇಲೆ ಲೇಕ್ ನೋಡಿದ್ವಿ, ಫಿಶ್ ಇತ್ತು. ಆಮೇಲೆ ಒಂದು ಅಲರ್ಜಿ ಇದ್ರೆ ಒಂದು ಇಲ್ಲಿ ಹಾಕ್ತಾರೆ, ಕ್ಯೂರ್ ಮಾಡಕ್ಕೆ ಪ್ಲಾನ್. ಕ್ಯೂರ್ ಮಾಡೋಕ್ಕೆ ಅದಾಕಿದ್ರೆ ಒಂದು ಎಣ್ಣೆ ಆಯ್ತಾ, ಅದು ಹಿಂಗೆ ಹಿಂಗೆ ಶೇಕ್ ಮಾಡೋದು, ಹಿಂಗೆ ಬೌಲ್ ಹಾಕೋದು, ಆಮೇಲೆ ಹಿಂಗೆ ಎತ್ಕೊಂಡು ಹಿಂಗೆ ಸ್ಕ್ಯಾಲ್ಸ್ ಹಾಕೋದು. ಅದು ಅಲ್ಲಿ ಬಂದಿರೋ ಪ್ಲಾನ್ಸ್ ಎಲ್ಲ ಬಂದ್ಬಿಟ್ಟು ಬಾಡಿಯಲ್ಲಿ ಇರೋದು ಏನಾದರೂ ಪ್ರಾಬ್ಲಮ್ಸು, ಜಾಯಿಂಟ್ಸು, ಆ ಥರ ಎಲ್ಲ ಅಲರ್ಜೀಸ್ ಏನೇನಾಗಿರುತ್ತೋ ಆ ಪ್ಲಾನ್ಸ್ನೆಲ್ಲ ಯೂಸ್ ಮಾಡಿಬಿಟ್ಟು ಅವರು ಮೆಡಿಸಿನ್ಸ್ ಎಲ್ಲ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಅವ್ನು ಹೇಳ್ತಾರೆ. ನಿಮಗೆ ಎಲ್ಲಕ್ಕಿಂತ ಜಾಸ್ತಿ ಇಷ್ಟ ಆಯಿತು? My favorite was chocolate tree. I have Coco. I have a see, but I ನೋಡಿದ್ದೀನಿ. ನಂಗೆ ನಾನು ರಿಯಲ್ ಲೈಫಲ್ಲಿ ನೋಡಿಲ್ಲ, ಬರೀ ಶಾರ್ಟ್ಸ್ ಎಲ್ಲ ನಾನು ನೋಡಿದ್ದೀನಿ. ಇಷ್ಟ ಆಯ್ತಾ ನಿಮಗೆ? ಬಟ್ ಐ ವಾಸ್ ಸೋ ಬೋರಿಂಗ್. ಅವ್ನಿಗೆ ಆ್ಯಕ್ಚುಲಿ ಅವರೆಲ್ಲ ಸ್ವಲ್ಪ ಏನು ಅವ್ನು ಜಾನು ಬರೀ ಇಷ್ಟ ಆಗಿದೆ ಅಂದರೆ ಬರೀ ಅದು ಕೋಕೋ ಮತ್ತು ವೆನಿಲಾ ಮಾತ್ರ ಅವ್ನಿಗೆ ಅಷ್ಟೆಲ್ಲ ತುಂಬ ಇಷ್ಟ ಆಗಿದ್ದು. ಇನ್ನು ಮಿಕ್ಕಿದೆಲ್ಲ ಅವ್ನು ಫುಲ್ ಬೋರಿಂಗ್ ಅನಿಸ್ತು, ಯಾಕಂದ್ರೆ ಅವ್ನು ಸ್ವಲ್ಪ ಅರ್ಥ ಆಗ್ತಿರಲಿಲ್ಲ ಅದಕ್ಕೆ. ಆ್ಯಂಡ್ ಇವತ್ತಿನದು ವ್ಲಾಗ್ ಅಷ್ಟೇ. ನಾನು ನೆಕ್ಸ್ಟ್ ವ್ಲಾಗ್ಸ್ನೆಲ್ಲ ನಾನು ಇದಾದ್ಮೇಲೆ ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಓನ್ಲಿ ದ ಫಸ್ಟ್ ಡೇ ಬಂದಿದ್ದು. ಟುಡೇ ನಾವು ಲಾಸ್ಟ್ ಟೈಮ್ ನಾವು 2009 ಲಾಂಚ್ ಮಾಡಿದ್ವಿ. 2009 ನಾನು ಹುಟ್ಟಿದ್ದು ಜಾನು. 2009 ಹೆಂಗಾಗ್ತದೆ ನಾನು ವಿಡಿಯೋ? 2010 ಅಲ್ಲಿ ನಾವು 2010 ಅಲ್ಲ, ಇವಾಗ ಸ್ಟಾಪ್ ಬಾಯ್ ಟಾಟಾ ಗೋಯಿಂಗ್ ಟು ಮುಂಬೈ. ಮಮ್ಮಿಗೆ ಮತ್ತು ಡ್ಯಾಡಿಗೆ ಇವಾಗ ಕೃತಿ ವಿಡಿಯೋ ಮಾಡಬೇಕಾಗಿತ್ತು ಅಂತ ಅವಾಗ ನಾನು ಹೇಳಿದ ಅವನಿಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ. ಅದಾಗ ನನ್ನ ತಮ್ಮ ಅರ್ಥ ಆಗಲ್ಲ, ಬಟ್ ಎಲ್ಲ ಅರ್ಥ ಆಗೈತಿ ನನ್ನ ತಮ್ಮಗೆ. ಎಸ್, ಓಕೆ. ಇವತ್ತು ಫಸ್ಟ್ ಡೇ ಎಲ್ಲ ವ್ಲಾಗ್ ಬಂದುಬಿಟ್ಟು ಪಾರ್ಟ್ 1. ನಾಳೆ ಏನೇನು ನಡೆದಿದ್ಯೋ ಅದನ್ನೆಲ್ಲ ನಾನು ಪಾರ್ಟ್ 2 ಅಲ್ಲಿ ಹಾಕ್ತೀನಿ. ಐ ಜಸ್ಟ್ ಒಂದು ಕ್ಲೂ ಕೊಡ್ತೀನಿ, ನಾಳೆ ನಾವು ಸಫಾರಿಗೆ ಹೋಗ್ತಿದ್ದೀವಿ ಅಂತ. ಅದಾದಮೇಲೆ ಏನೇನು ಮಾಡ್ತಿರೋ ನಮಗೆ ಒಂದು ಐಡಿಯಾ ಇಲ್ಲ. ಏನೇನು ಮಾಡಿದ್ದೀವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ. ಓಕೆ, ಏನು ಮಾಡಬೇಕು ಅವರು ದಿಸ್ ವಿಡಿಯೋ? Like, subscribe, comment, share. If you want a new car, do all. Timma fellow. Okay guys, we'll meet in the next vlog. Until then, take care. Bye bye.